ಇವ್ರು ಯಾರ್ಯಾರು ಆರೋಪ ಮಾಡ್ತಾ ಇದ್ದಾರಲ್ಲ ಇವರಿಗೆ ನೈತಿಕ ಹಕ್ಕಿದೆ. ಇದನ್ನ ನಾನು ಒತ್ತಿ ಹೇಳಲ್ಲ, ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರ್ತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿ ಆಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರ್ಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕು. ಸಂಪುಟ ಒಂದು ಸರಿ ಇವ್ರದ್ದು ಘೋಷಣೆ, ಇವರು ಎಲ್ಲ ಕೂಗಾಟ ನೋಡಿದ್ರೆ ಒಂಥರ ನಗು ಬರುತ್ತೆ. ಇದು ಏನಪ್ಪ ಇದೇನು ನಡೀತಾ ಇದೆ ಅದು ಅಂತೇಳಿ. ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ಯಾವ್ಯಾವ ಹಗರಣ, ಏನೇನಾಯ್ತು ಹಿಂದೆ ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕ್ ಹೋಗುವಂಥದ್ದು ಇಲ್ಲ. ಇಷ್ಟಿದ್ದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ?